ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಇವತ್ತು ನಾನು ಹೊಸದೊಂದು ವಿಷಯದ ಬಗ್ಗೆ ತಿಳಿಸೋಣ ಅಂತೇಳ್ಬಿಟ್ಟು ಈ ಲಾಗಲ್ಲಿ ತಿಳಿಸ್ತಾ ಇದ್ದೇನೆ. ನಮ್ಮ ತುಳುನಾಡ ಸಂಸ್ಕೃತಿಯಲ್ಲಿ ಇರುವಂತಹ ಈ ಒಂದು ಪದ್ಧತಿಯನ್ನು ನಾನು ನಿಮಗೆಲ್ರಿಗೂ ತಿಳಿಸ್ತಾ ಇದ್ದೇನೆ. ಒಂದು ಹುಡುಗಿ ಬೆಳೆದು ದೊಡ್ಡವಳಾಗುವಂತಹ ಈ ಶಾರೀರಿಕ ಬೆಳವಣಿಗೆಯನ್ನು ಋತುಮತಿಯಾಗೋದು ಅನ್ನುತ್ತಾರೆ. ಅದಕ್ಕೆ ಒಂದು ಹಂತದಲ್ಲಿ ಕ್ರಮಗಳೆಲ್ಲ ಆದಮೇಲೆ ಒಳ್ಳೆಯ ಮುಹೂರ್ತವನ್ನು ನೋಡಿ ಗೊತ್ತುಪಡಿಸಿ ಈ ನೆಂಟರಿಷ್ಟರನ್ನೆಲ್ಲ ಕರೆಸಿ ಇದನ್ನು ತುಂಬ ಅದ್ಧೂರಿಯಾಗಿ ಆಚರಿಸುವಂತಹ ಪದ್ಧತಿ. ಆ ದಿನ ಬೆಳಿಗ್ಗೆ ಈ ಮಡಿವಾಳ ಜನಾಂಗದವರು, ಮಡಿವಾಳ ಗಿತ್ತಿ ಅವರು ಬಂದು ಈ ಹುಡುಗಿಯನ್ನು ಸ್ನಾನ ಎಲ್ಲ ಮಾಡಿಸಿ ಈ ಮಡಿ ಬಟ್ಟೆಯನ್ನು ಉಡಿಸಿ ಚಪ್ಪರದಡಿಗೆ ತಂದು ಒನಕೇರಿಸಿ ಅಕ್ಕಿ ಹುಡಿಯಿಂದ ರಂಗೋಲಿಯನ್ನು ಬರೀತಾರೆ. ಆಮೇಲೆ ಅದರ ಮಧ್ಯೆ ಒಂದು ಕುಡಿ ಬಾಳಲೆಯನ್ನು ಇಟ್ಟು ಅದರಲ್ಲಿ ಹುಡುಗಿಯನ್ನು ನಿಲ್ಲಿಸಿ ನಂತರ ಈ ಮಡಿವಾಳ ಗೆತ್ತಿ ಬಲಕಾಲ ಹೆಬ್ಬೆರಳಿನಿಂದ ತಲೆ ಮೇಲಿಂದ ಎಡಕಾಲ ಹೆಬ್ಬೆರಳಿಗೆ ಬಿಳಿ ನೂಲನ್ನು ಹಾಕ್ತಾರೆ. ಅದರಲ್ಲಿ ಈ ಬೆಳ್ಳಿ ಕಡಗವನ್ನು 3 ಸಲ ಆಚೆ ಈಚೆ ದಾಟಿಸ್ತಾರೆ. ಹುಡುಗಿ ಅತ್ತಿಗೆ ಅಥವಾ ನಾದಿನಿ ಯಾರಾದರೂ ಇದ್ದರೆ ತಿನ್ನಲು ತಾಂಬೂಲನ ಕೊಡ್ತಾರೆ. ಈ ಹುಡುಗಿ ಈ ತಾಂಬೂಲವನ್ನು ತಿಂದು ಎಲೆಯ ಮಧ್ಯಭಾಗಕ್ಕೆ ಉಗಿಬೇಕು. ಆಮೇಲೆ ಹೆಬ್ಬೆರಳಿಗೆ ಕಟ್ಟಿದಂತಹ ಈ ನೂಲು ಸಮೇತ ಹುಡುಗಿಯ ತಾಯಿ ತೆಗೆದುಕೊಂಡು ಹೋಗಿ ನೀರಲ್ಲಿ ಬಿಡಬೇಕು. ಬರುವಾಗ ತಾಯಿ ಸ್ನಾನ ಮಾಡಿ ಬರುವಂಥದ್ದು. ಇದಕ್ಕೆ ಇಲ್ಲಿ ಪಿಳೆ ತೆಗೆಯುವ ಕ್ರಮ ಅಂತೇಳ್ಬಿಟ್ಟು ಕರೀತಾರೆ. ಹಾಗೆ ಫಸ್ಟಿಗೆ ಋತುಮತಿ ಆದಾಗ ಏನು ಮಾಡ್ತಾರೆ ಅಂತೇಳಿದರೆ, ಆ ದಿನ ಹುಡುಗಿಯ ಕೈಯಲ್ಲಿ ಒಂದು ಚಿಕ್ಕ ಕತ್ತಿಯನ್ನು ಕೊಟ್ಟು ಎಲ್ಲಿ ಇದು ಫಲ ಕೊಡುವಂತಹ ಮರ ಇದೆಯಲ್ಲ ಆ ಮರದಡಿಯಲ್ಲಿ ಕೂರಿಸ್ತಾರೆ. ಆಮೇಲೆ ಈ ನೆರೆಮನೆಯ ಮುತ್ತೈದರು ಯಾರೆಲ್ಲ ಇರ್ತಾರೆ ಅವರನ್ನೆಲ್ಲ ಕರೆಸಿ 5 ತೆಂಗಿನಕಾಯಿ ಮೇಲೆ ಕೂರಿಸಿ ಹಾಗೆ 5 ವೀಳ್ಯದೆಲೆ ಮತ್ತು ಒಂದು ಅಡಿಕೆಯನ್ನು ಹಿಡಿದು 5 ಬಿಂದಿಗೆಗಳಲ್ಲಿ ನೀರನ್ನು ತುಂಬಿಸಿಡ್ತಾರಲ್ಲ ಅದನ್ನು ಅವಳ ತಲೆಗೆ ಹಾಕುವಂಥದ್ದು. ಇದೆಲ್ಲವೂ ಮೊದಲಿಂದಲೂ ಬಂದಿರುವಂತಹ ಈ ಪದ್ಧತಿ. ಹಾಗೆ ಕೆಲವರೆಲ್ಲ ಆಚರಿಸ್ತಾರೆ ಇವಾಗಲೂ ಕೂಡ, ಇನ್ನು ಕೆಲವರು ಮಾಡೋದಿಲ್ಲ, ಬಟ್ ಹೆಚ್ಚಿನವರು ಮಾಡ್ತಾರೆ. ನೀವು ಹಳ್ಳಿಯಲ್ಲಿರಿ ಡೆಲ್ಲಿಯಲ್ಲಿರಲಿ ಎಲ್ಲರೂ ಕೂಡ ಊರಿಗೆ ಬಂದಾಗ ಈ ಪದ್ಧತಿಯನ್ನು 4 ಜನ ಸೇರಿಸಿ ಮಾಡಿಯೇ ಮಾಡ್ತಾರೆ. ಹಾಗೆ ಈ ಋತುಶಾಂತಿ ಲಗ್ನ ಅಂತ ಹೇಳ್ತಾರಲ್ಲ ಅದನ್ನು ಈ 5ನೇ ದಿನದಲ್ಲಿ, ಈ ಋತುಮತಿಯಾದಂತಹ 5ನೇ ದಿನದಲ್ಲಿ ನೆರೆಮನೆಯವರನ್ನೆಲ್ಲ ಕರೆದ್ಬಿಟ್ಟು ಆಮೇಲೆ ಮೊದಲೇ ಹೇಳಿದಾಗ ಈ ಮಡಿವಾಳ ಗಿತ್ತಿ ಅಂತ ಹೇಳಿದ್ನಲ್ಲ ಅವರನ್ನು ಕರೆಸಿ ಹುಡುಗಿಯನ್ನು ಎಲ್ಲ ಸ್ನಾನ ಮಾಡಿಸಿ ಮಡಿ ಬಟ್ಟೆಯನ್ನು ಉಡಿಸ್ಬೇಕು. ಆಮೇಲೆ ಈ ದೇವಸ್ಥಾನದಿಂದಂತಹ ತಂದ ಪುಣ್ಯಾರ್ಚನೆಯನ್ನು ಇದು ಯಾರು ಮದುಮಗಳಿಗೆ ಹಾಗೂ ಮನೆಯೊಳಗೆ ಎಲ್ಲ ಕಡೆ ಈ ಶುದ್ಧಗೊಳಿಸಬೇಕು. ಹಾಗೆ ಮನೆ ಒಳಗಡೆ ನಡು ಮನೆಯಲ್ಲಿ ಕಾಲು ದೀಪ ಹಚ್ಚಿ ಗಣಪತಿಗೆ ಇಡುವಂತಹದ್ದು ಅದನ್ನು ಇಟ್ಟು ಚಾಪೆ ಇಸಿ ಮನೆಯ ಅಡುಗೆಯ ಪರಿಕರ ಅಂದರೆ ಯಾವುದೆಲ್ಲ ಅಂದರೆ ಒನಕೆ, ತಡಪೆ, ಕುಕ್ಕೆ ಅಂತೀವಿ, ಅದನ್ನೆಲ್ಲ ಜೋಡಿಸಿ ಇಡಬೇಕು. ಇದೆಲ್ಲ ಕ್ರಮ ಆದಮೇಲೆ ಮುಂದೆ ಈ ತೆಂಗಿನ ಈ ಮರ ಇದೆಯಲ್ಲ ಆ ಮರಕ್ಕೆ ಹೋಗ್ಬಿಟ್ಟು ಹೊಸ ಚಾಪೆ ಇದ್ದರೆ ಆ ಚಾಪೆಯನ್ನು ಹಾಕಿ ಅತ್ತಿಗೆಲ್ಲ ನಾದಿನಿ ಅದರಲ್ಲಿ 2 ಕುಚಗಳ ರೂಪವನ್ನು ಮಣ್ಣಿನಿಂದ ಮಾಡಿರ್ತಾರೆ. ಚಾಪೆಯಲ್ಲಿ ಕೊಡಿ ಬಾಳೆಲೆ ಹಾಕಿ ಆಮೇಲೆ ಈ ನನ್ನೇಕಿ ಅಂತ ಅಕ್ಕಿ ಹುಡಿಯಿಂದ ಮಾಡಿರ್ತಾರೆ, ಅದನ್ನು ಎಡೆ ಇಟ್ಟು ಹಾಗೆ ಎಲೆ ಅಡಿಕೆ ಇಟ್ಟು 3 ಸಲ ಪ್ರದಕ್ಷಿಣೆ, 1 ಕೈ ಮುಗಿದು 1 ಎಲೆಯನ್ನು ಗಂಡು ಮಗುವಿಗೆ ಮತ್ತು ಇನ್ನೊಂದನ್ನು ಹೆಣ್ಣು ಮಗುವಿಗೆ ಕೊಡುವಂಥ ಕ್ರಮ. ಒಂದೇಲೆ ಒಂದಡಿಕೆ ಒಂದು ಗಂಧದ ಬೊಟ್ಟು, ಗಂಗೆ ಗೌರಮ್ಮನ ಗುಂಬಪೂಜೆ, ಶಿವಪೂಜೆ ಶಿವಗಿರಲಿ, ದೇವಪೂಜೆ ದೇವಗಿರಲಿ, ಕಾಗೆ ಮುಟ್ಟದ ನೀರು, ಜೋಗಿ ಸುಳಿಯದ ನೀರು,
ಪಚ್ಚೆ ಪಾತಾಳದ ಪನ್ನೀರು. ಎರಡೇಲೆ ಎರಡಡಿಕೆ ಎರಡು ಗಂಧದ ಬೊಟ್ಟು, ಗಂಗೆ ಗೌರಮ್ಮನ ಗುಂಬ ಪೂಜೆ. ಶಿವಪೂಜೆ ಶಿವಗಿರಲಿ, ದೇವಪೂಜೆ ದೇವಗಿರಲಿ. ಕಾಗೆ ಮುಟ್ಟದ ನೀರು, ಜೋಗಿ ಸುಳಿಯದ ನೀರು, ಪಚ್ಚೆ ಪಾತಾಳದ ಪನ್ನೀರು. ಮೂರೇಲೆ ಮೂರಡಿಕೆ ಮೂರು ಗಂಧದ ಬೊಟ್ಟು, ಗಂಗೆ ಗೌರಮ್ಮನ ಗುಂಬ ಪೂಜೆ. ಶಿವಪೂಜೆ ಶಿವಗಿರಲಿ, ದೇವಪೂಜೆ ದೇವಗಿರಲಿ. ಕಾಗೆ ಮುಟ್ಟದ ನೀರು, ಜೋಗಿ ಸುಳಿಯದ ನೀರು, ಪಚ್ಚೆ ಪಾತಾಳದ ಪನ್ನೀರು. ನಾಲ್ಕೇಲೆ ನಾಲ್ಕಡಿಕೆ ನಾಲ್ಕು ಗಂಧದ ಬೊಟ್ಟು, ಗಂಗೆ ಗೌರಮ್ಮನ ಗುಂಬ ಪೂಜೆ. ಶಿವಪೂಜೆ ಶಿವಗಿರಲಿ, ದೇವಪೂಜೆ ದೇವಗಿರಲಿ. ಕಾಗೆ ಮುಟ್ಟದ ನೀರು, ಜೋಗಿ ಸುಳಿಯದ ನೀರು, ಪಚ್ಚೆ ಪಾತಾಳದ ಪನ್ನೀರು. ಐದೇಲೆ ಐದಡಿಕೆ ಐದು ಗಂಧದ ಬೊಟ್ಟು, ಗಂಗೆ ಗೌರಮ್ಮನ ಗುಂಬ ಪೂಜೆ. ಶಿವಪೂಜೆ ಶಿವಗಿರಲಿ, ದೇವಪೂಜೆ ದೇವಗಿರಲಿ. ಕಾಗೆ ಮುಟ್ಟದ ನೀರು, ಜೋಗಿ ಸುಳಿಯದ ನೀರು, ಪಚ್ಚೆ ಪಾತಾಳದ ಪನ್ನೀರು. ನನ್ನ ಅಪ್ಪ ಕಟ್ಟಿಸಿರುವ ತೆಂಗಿನ ಕಟ್ಟೆ ಉಂಟು, ಸುತ್ತ ಬರುದಂದ್ರೆ ಬಹುದೂರ. ದೂರದಿಂದ ಕೈ ಎತ್ತಿ ಶರಣು. ಹಾಗೆ ಈ ಗುಂಬ ಪೂಜೆಯ ಕ್ರಮ ಎಲ್ಲ ಆದಮೇಲೆ ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ತುಂಬಿ ಅದಕ್ಕೆ ಮಾವಿನ ಎಲೆ, ಹಿಂಗಾರ ಹಾಗೆ ತೆಂಗಿನಕಾಯನ್ನು ಇಟ್ಟು ಸೋಗೆ ಸಿಂಬೆಯೊಂದಿಗೆ ಹೊತ್ತು ತರ್ತಾಳೆ. ಆಮೇಲೆ ಅದನ್ನು ಆರತಿ ಮಾಡಿಬಿಟ್ಟು ಮನೆಯೊಳಗೆ ಕರ್ಕೊಳ್ತಾರೆ. ಆಮೇಲೆ ನಡುಮನೆಯಲ್ಲಿ ದೀಪ ಹಚ್ಚಿರುವಂತಹ ಗಣಪತಿ ಇಟ್ಟು ಒಲಿ ಚಾಪೆಯನ್ನು ಹಾಕಿರ್ತಾರೆ. ಈ ಹುಡುಗಿ ಹೊತ್ತು ತಂದಂತಹ ನೀರಿನ ಕುಂಭವನ್ನು ಹುಡುಗಿಯ ತಾಯಿ ತೆಗೆದು ಕೆಳಗೆ ನಡುಮನೆಯಲ್ಲಿ ಇಡ್ತಾರೆ. ಈ ಹುಡುಗಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ಆಮೇಲೆ ಹಿರಿಯರ ಆಶೀರ್ವಾದವನ್ನು ಪಡೆಯುತ್ತಾಳೆ. ಆಮೇಲೆ ಹೊಸ ಬಟ್ಟೆಯನ್ನೆಲ್ಲ ಉಡಿಸಿ ಆಮೇಲೆ ಚಾಪೆಯಲ್ಲಿ ಕೂರಿಸುವಂತಹ ಕ್ರಮ. ಆಮೇಲೆ ಬಂದ ನೆಂಟರು ಎಲ್ಲ ಯಾರೆಲ್ಲ ಇರ್ತಾರೆ ಅವರು ಹುಡುಗಿಗೆ ಉಡುಗೊರೆಯನ್ನೆಲ್ಲ ತಂದಿರ್ತಾರೆ, ಅದನ್ನು ಅವರಿಗೆ ಕೊಡ್ತಾರೆ. ಆರತಿ ಎತ್ತಿರೆ ಶಾರದಿಗೆ, ಶಾರಸ ಕಲಗಳ ಭೂಷಣಕ್ಕೆ. ವಾರಿ ಜನಾಭನ ವರಸೊಸೆ ದೇವಿಗೆ, ಮೀರಿದ ಭಕ್ತಿಯು ಸೇರಿದೆ ನಾವಿಂದು. ಮಂಗಳಂ ಜಯ ಮಂಗಳಂ. ಕರದೋಳು ವೀಣೆಯ ಧರಿಸುತ್ತಲೀ, ಸುರಬಾಲಕೆ ಬಾಲೆಯರ ಸಲಹುತ್ತಲೀ. ಸುರನ್ಯಾರ ಸಾಧ್ಯರ ಪೋಷಿತ ದೇವಿಗೆ, ಮಂಗಳಂ ಜಯ ಮಂಗಳಂ. ಇದೆಲ್ಲ ಕ್ರಮ ಎಲ್ಲ ಆದಮೇಲೆ, ಊಟ ಎಲ್ಲ ಆದಮೇಲೆ ಹುಡುಗಿಯ ಸೋದರ ಮಾವ ಯಾರಿರ್ತಾರೆ ಅವರು ಅವಳನ್ನು ಕರ್ಕೊಂಡು ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲಿ ಆ ದಿನ ರಾತ್ರಿ ಗುರುಕಾರ್ನೂರಿಗೆ ಬಡಿಸುವಂತಹ ಕ್ರಮವನ್ನು ಮಾಡ್ತಾರೆ. ಆಮೇಲೆ ಮರುದಿನ ಮನೆಯವರ ಬಂದು ಕರೆದುಕೊಂಡು ಹೋಗುವಂತಹ ಕ್ರಮ.
ಈ ಸಂಸ್ಕೃತಿ ನಿಮಗೆಲ್ರಿಗೂ ಇಷ್ಟ ಆಗ್ತದೆ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿಗೆ ಈ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಪ್ಲೀಸ್ ಮರಿಬೇಡಿ. ಇಲ್ಲಿಯವರೆಗೂ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಸೋ ಮಚ್.